ಇದೀಗ ದ್ವಾರಕೀಶ್ ನಿಧನಕ್ಕೆ ಸಿಎಂ ಸಂತಾಪ ಸೂಚಿಸಿದ್ದಾರೆ. ಒಂದು ಕಾಲದಲ್ಲಿ ಬಹಳ ದೊಡ್ಡ ನಟನಾಗಿ ಮೆರೆದಂಥವರು, 4 ಮನೆ, ಕಾರು ಎಲ್ಲ ಇದ್ದಂಥವರು. ನನಗೀಗಲೂ ನೆನಪಿದೆ, ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಸೈಟ್ ಕೆಳಕ್ಕೆ ಬಂದಿದ್ದರು. ಒಂದು ಸೈಟ್ ಕೆಳಕ್ಕೆ ದ್ವಾರಕೀಶ್ ಬಂದಿದ್ದರು. ಇದೀಗ ಟ್ವೀಟ್ ಮಾಡಿ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ದ್ವಾರಕೀಶ್ ನಿಧನಕ್ಕೆ ಮುಖ್ಯಮಂತ್ರಿ ಸಂತಾಪ. ದ್ವಾರಕೀಶ್ ನಿಧನದಿಂದ ಕನ್ನಡ ಬಡವಾಗಿದೆ. ನೆಚ್ಚಿನ ಚಿತ್ರನಟರು, ಸಾಧಕ, ಕನ್ನಡ ಸಿನಿಮಾ ರಂಗಕ್ಕೆ ಮತ್ತು ಇಡೀ ಭಾರತ ಸಿನಿಮಾ ರಂಗಕ್ಕೆ ಅದ್ಭುತ ಕೊಡುಗೆಯನ್ನು ಕೊಟ್ಟು ಒಬ್ಬ ನಟರಾಗಿ ನಮ್ಮೆಲ್ಲರೂ ಮನೋರಂಜನೆಯನ್ನು ಮಾಡಿ ಕನ್ನಡ ಚಿತ್ರರಂಗಕ್ಕೆ ಅತಿ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಂಥ ನಟರಾಗಿ, ನಿರ್ಮಾಪಕರಾಗಿ, ನಿರ್ದೇಶಕರಾಗಿ ಕೆಲಸವನ್ನು ಮಾಡಿದಂಥ ದ್ವಾರಕೀಶ್ ಅವರು ಇನ್ನಿಲ್ಲ. ದೈವವಶರಾಗಿರೋ ಈ ಒಂದು ದುಃಖದ ಸುದ್ದಿ ನಮ್ಮ ನಿಜಕ್ಕೂ ನಮ್ಮ ನಾಡಿಗೆ ತುಂಬಲಾರ್ದಂಥ ನಷ್ಟ. ಅವರ ಕೊಡುಗೆಗೆ ಎಷ್ಟು ನಾವು ಮೆಚ್ಚುಗೆಯನ್ನು, ಗೌರವನ ಸಲ್ಲಿಸಿದ್ರು ಸಾಲಲ್ಲ. ನಮ್ಮೆಲ್ಲರ ನೆಚ್ಚಿನ ಚಿತ್ರನಟರು, ಸಾಧಕ, ಕನ್ನಡ ಸಿನಿಮಾ ರಂಗಕ್ಕೆ ಮತ್ತು ಇಡೀ ಭಾರತ ಸಿನಿಮಾ ರಂಗಕ್ಕೆ ಅದ್ಭುತ ಕೊಡುಗೆಯನ್ನು ಕೊಟ್ಟು ಒಬ್ಬ ನಟರಾಗಿ ನಮ್ಮೆಲ್ಲರೂ ಮನೋರಂಜನೆಯನ್ನು ಮಾಡಿ ಕನ್ನಡ ಚಿತ್ರರಂಗಕ್ಕೆ ಅತಿ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಂಥ ನಟರಾಗಿ, ನಿರ್ಮಾಪಕರಾಗಿ, ನಿರ್ದೇಶಕರಾಗಿ ಕೆಲಸವನ್ನು ಮಾಡಿದಂಥ ದ್ವಾರಕೀಶ್ ಅವರು ಇನ್ನಿಲ್ಲ. ದೈವವಶರಾಗಿರೋ ಈ ಒಂದು ದುಃಖದ ಸುದ್ದಿ ನಮ್ಮ ನಿಜಕ್ಕೂ ನಮ್ಮ ನಾಡಿಗೆ ತುಂಬಲಾರ್ದಂಥ ನಷ್ಟ. ಅವರ ಕೊಡುಗೆಗೆ ಎಷ್ಟು ನಾವು ಮೆಚ್ಚುಗೆಯನ್ನು, ಗೌರವನ ಸಲ್ಲಿಸಿದ್ರು ಸಾಲಲ್ಲ. ನಮ್ಮೆಲ್ಲರ ನೆಚ್ಚಿನ ಚಿತ್ರನಟರು, ಸಾಧಕ. ದ್ವಾರಕೀಶ್ ಅಂತ ಇವಾಗ ನನ್ನ ಅವ್ರ ಚಿಕ್ಕ ವಯಸ್ಸಿನ ನಾನು ನೋಡಿದ್ದೇನೆ. ನಮ್ಮ ತಂದೆ ತಾಯಿ ಜೊತೆ ಒಡನಾಟ ಇರ್ಬೋದು, ಆಲ್ಮೋಸ್ಟ್ ಫ್ಯಾಮಿಲಿ ಜೊತೆ ಇದ್ದು. ಫಸ್ಟ್ ಫಿಲಮ್ ಅವ್ರದ್ದು ದೂರದ ಬೆಟ್ಟ. ಅವಾಗಿಂದ ಒಂದು ಸಂಪರ್ಕ, ಅಪ್ಪಾಜಿ ಜೊತೆ ಆ್ಯಕ್ಟ್ ಮಾಡೋ ವಿಷಯ ಸಿನಿಮಾಗಳು. ಓಕೆ, ಈಗಾಗಲೇ ಸ್ವಲ್ಪ ಆಡಿಯೋ ಪ್ರಾಬ್ಲಮ್ ಇದೆ, ಮತ್ತೊಮ್ಮೆ ಕೇಳಿಸ್ತೀನಿ ಏನು ಹೇಳಿದ್ದಾರೆ ಅಂತ. ದ್ವಾರಕೀಶ್ 81 ವರ್ಷದ ತುಂಬು ಜೀವನ. ಇಬ್ಬರು ಪತ್ನಿಯರು ಅವರಿಗೆ, ಅಂಬುಜಾ ಮತ್ತು ಶೈಲಜಾ ಅಂತೇಳಿ. ಅಂಬುಜಾ ಮತ್ತು ಶೈಲಜಾ. ಇತ್ತೀಚೆಗೆ ಅಂಬುಜಾ ತೀರ್ಕೊಂಡ ಕಾರಣಕ್ಕಾಗಿ ಒಂದು ರೀತಿಯಲ್ಲಿ ಖಿನ್ನತೆಯಲ್ಲಿದ್ದರು. ಆಮೇಲೆ ನಿಮಗೆ ಭಾಳ ಆಶ್ಚರ್ಯ ಆಗ್ಬೋದು, ಈ ದ್ವಾರಕೀಶ್ ಅವರ ಬಗ್ಗೆ ಈ ಹಿಂದೆ ಒಂದು 3 ಬಾರಿ ದ್ವಾರಕೀಶ್ ಸತ್ತೋದ್ರು, ದ್ವಾರಕೀಶ್ ವಿಧಿವಶರಾದರು ಅಂತೇಳಿ ಸುಳ್ಳು ಸುದ್ದಿಗಳು ಬಂದಿತ್ತು. ಆಗ ಅವರೇ ಅನೇಕ ಬಾರಿ ವಿಡಿಯೋ ಮಾಡಿ ಅದನ್ನು ಹೇಳಬೇಕಾಗಿತ್ತು, ಚೆನ್ನಾಗಿದ್ದೀನಿ ಅಂತೇಳಿ.